ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಹೊಸ ನೋಟಿಫಿಕೇಶನ್ ಬಂದಿದೆ SBI ಕಡೆಯಿಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೋಟಿಫಿಕೇಶನ್ ಬಂದುಬಿಟ್ಟು ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ. ಸರ್ಕಲ್ ಬೇಸ್ಡ್ ಆಫೀಸರ್ ಮೀನ್ಸ್ ಸ್ಟೇಟ್ ಅಂದರೆ ಒಂದು ಸರ್ಕಲ್, ಈಗ ಬೆಂಗಳೂರು ಸರ್ಕಲ್ಗೆ ರೆಕ್ರೂಟ್ ಮಾಡ್ಕೊತಿರ್ತಾರೆ. ಅಪಾರ್ಟ್ ಫ್ರಮ್ PO ಪ್ರತಿ ವರ್ಷ CBO ಅಂತ ಈ ಪೋಸ್ಟ್ ಬಂದೇ ಬರುತ್ತೆ. ಆ್ಯಂಡ್ POಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, POದಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಆ್ಯಂಡ್ POದಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಅವರು ನಮಗೆ ಪೋಸ್ಟಿಂಗ್ ಕೊಡ್ಬೋದು. ಬಟ್ CBOದಲ್ಲಿ ನಾವು ಅಪ್ಲೈ ಮಾಡಿರೋ ಸ್ಟೇಟ್ಗೆ ಕೊಡಬೇಕು. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಪಾಸ್ ಮಾಡಬೇಕಾಗುತ್ತೆ. ಇಫ್ ನಾಟ್ ಫ್ರಮ್ ಕರ್ನಾಟಕ, ಅದರ್ ಸ್ಟೇಟ್ ಅವ್ರು ಏನಾದ್ರು ಅಪ್ಲೈ ಮಾಡಿದರೆ. ಸೊ ನೋಟಿಫಿಕೇಶನ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗಿರೋದು, 29ನೇ ತಾರೀಕಿಗೆ ಎಂಡ್ ಆಗುತ್ತೆ. ಎಕ್ಸಾಮ್ ಬಂದ್ಬಿಟ್ಟು ಟೆಂಟೇಟಿವ್ ಶೆಡ್ಯೂಲ್ ಬಂದ್ಬಿಟ್ಟು ಜುಲೈಯಲ್ಲಿದೆ. ಸೊ ಜುಲೈಯಲ್ಲೇ ಎಕ್ಸಾಮ್ ಆಗುತ್ತೆ, ಜುಲೈಯಲ್ಲೇ ಕಾಲ್ ಲೆಟರ್ ಬರುತ್ತೆ. ಆ್ಯಂಡ್ ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟು ಬೆಂಗಳೂರು ಸರ್ಕಲ್ಗೆ 250 ವೇಕೆನ್ಸಿಗಳಿದ್ದಾವೆ. ಆ್ಯಂಡ್ ಎಲಿಜಿಬಿಲಿಟಿ ನೋಡಿದರೆ ಏಜ್ ಲಿಮಿಟು 21 ಮಿನಿಮಮ್ ಆಗಿರಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ 30 ಇರಬೇಕು. ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ಡೇಟ ನೀವು ಏಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 34/2025 ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲೇ ಇದೊಂದು ಡಿಮೆರಿಟ್ ಅಂತ ಹೇಳ್ಬೋದು CBO ನೋಟಿಫಿಕೇಷನಲ್ಲಿ. ಯಾಕೆಂದರೆ 2 ಇಯರ್ಸ್ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅಪಾರ್ಟ್ ಫ್ರಮ್ ಗ್ರ್ಯಾಜುಯೇಷನ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ನೀವು ಡಿಗ್ರಿ ಮುಗಿಸಿದ್ರೆ ಸಾಕು. ಅಪಾರ್ಟ್ ಫ್ರಮ್ ದಟ್ಟು ಅದು ಆಫೀಸರ್ ಆಗಿ ವರ್ಕ್ ಮಾಡಿರಬೇಕು 2 ಇಯರ್ಸ್. ನೋಡಿ ಇಲ್ಲಿ, ಆಫೀಸರ್ ಇನ್ ಎನಿ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆರ್ ರೀಜನಲ್ ರೂರಲ್ ಬ್ಯಾಂಕ್ ಅಂತ. ಸೊ ಯಾರ್ಯಾರು RRBಲಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀರಾ ಅಥವಾ ಎನಿ ಕಮರ್ಷಿಯಲ್ ಬ್ಯಾಂಕಲ್ಲಿ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ರೆ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಬೇರೆಯವ್ರು ಅಪ್ಲೈ ಮಾಡಿದರೆ ಎಲಿಜಿಬಿಲಿಟಿ ಇರಲ್ಲ. ಬಟ್ ಎಕ್ಸಾಮ್ ಪ್ರೊಸೆಸ್ ಸಿಂಪಲ್ ಇದೆ, ಅದೊಂದು ಡಿಮೆರಿಟ್ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಕೂಡ ತುಂಬ ಸಿಂಪಲ್ ಇರುತ್ತೆ. ಸೊ ನೋಡಿ, ಇಂಗ್ಲೀಷ್ ಇದೆ, ಬ್ಯಾಂಕಿಂಗ್ ನಾಲೆಡ್ಜ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ. ಸೊ 120 ಕ್ವಶನ್ಸು, 120 ಮಾರ್ಕ್ಸು, 2 hours. ಸೆಕ್ಷನಲ್ ಟೈಮಿಂಗ್ ಇರುತ್ತೆ, ಬಟ್ ಸೆಕ್ಷನಲ್ ಕಟ್ ಆಫ್ ಇಲ್ಲ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಟಿವ್ ಇರುತ್ತೆ 50 ಮಾರ್ಕ್ಸ್ಗೆ. ಸೊ ಟೋಟಲ್ ನೀವು ರಿಟರ್ನ್ ಎಕ್ಸಾಮು 170 ಮಾರ್ಕ್ಸೇ ಬರೀತೀರಾ. ಡಿಸ್ಕ್ರಿಪ್ಟಿವ್ಲಿ 2 ಕ್ವಶನ್ಸ್ ಇರುತ್ತೆ. ಯೂಶ್ವಲಿ ಒಂದು ಎಸ್ಸೆ ಇರುತ್ತೆ, ಇನ್ನೊಂದು ಲೆಟರ್ ರೈಟಿಂಗ್ ಇರುತ್ತೆ. ಅದು ಬಿಟ್ಟರೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸು ನೋ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಪೆನಾಲ್ಟಿ ಇಲ್ಲ. ಆ್ಯಂಡ್ ಸೆಕ್ಷನ್ ವೈಸ್ ನೋ ಮೇಂಟೈನ್. ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಮೇಂಟೈನ್ ಮಾಡಲ್ಲ ಅಂದರೆ ಸೆಕ್ಷನಲ್ ಕಟ್ ಆಫ್ ಇಲ್ಲ ಅಂತ. ಸೊ ಸೆಕ್ಷನಲ್ ಕಟ್ ಆಫ್ ಕೂಡ ಇಲ್ಲ, ಪೆನಾಲ್ಟಿ ಕೂಡ ಇಲ್ಲ. ಸೊ ಎಲ್ಲ ಚೆನ್ನಾಗಿದೆ ನೋಟಿಫಿಕೇಷನಲ್ಲಿ, ಎಕ್ಸೆಪ್ಟ್ ದಟ್ ಎಕ್ಸ್ಪೀರಿಯನ್ಸ್ ಕೇಳಿದಾರಲ್ಲ, ಅದು ಬಿಟ್ಟು. ಆ್ಯಂಡ್ ಸ್ಯಾಲ್ರಿ ಬಂದುಬಿಟ್ಟು ನಿಮ್ಮ ನಾರ್ಮಲಾಗಿ ಎಲ್ಲ ಬ್ಯಾಂಕ್ಗಳದು, ಈಗ ಬೈಪಾರ್ಟೆಡ್ ಸೆಟಲ್ಮೆಂಟಲ್ಲಿರೋ ಎಲ್ಲ ಬ್ಯಾಂಕ್ಗಳದು 48,480 ಇರುತ್ತೆ ಆಫೀಸರ್ ಸ್ಕೇಲ್ 1ಗೆ. ಸ್ಕೇಲ್ 2 ಅಲ್ಲ ಜಾಬ್ ಇದು. ತುಂಬ ಜನ ಆಫೀಸರ್ ಸ್ಕೇಲ್ 1 ಆಗಿ ವರ್ಕ್ ಮಾಡಿದ್ದೀನಿ RRBಲಿ ಅಥವಾ ಕಮರ್ಷಿಯಲ್ ಬ್ಯಾಂಕಲ್ಲಿ, ಇವಾಗ ಆಫೀಸರ್ 2 ಸ್ಕೇಲಿಗೆ ಹೋಗಬೇಕು ಅಂತ ಅನ್ಕೋತಿರ್ತಾರೆ. ಇದು 2 ಅಲ್ಲ, ಆಫೀಸರ್ ಸ್ಕೇಲ್ 1ನೇ. ಬಟ್ ಅಲವೆನ್ಸಸ್ ಎಲ್ಲ ಚೆನ್ನಾಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ 48,480 ಬೇಸಿಕ್ ಪೇ, ಅದ್ರ ಜೊತೆ 2 ಅಡ್ವಾನ್ಸ್ ಇಂಕ್ರಿಮೆಂಟು. ಸೊ ಅಂದರೆ 2 ಅಡ್ವಾನ್ಸ್ ಇಂಕ್ರಿಮೆಂಟ್ ಅಂದರೆ 2,000 + 2,000 4,000 ಆ್ಯಡ್ ಆಗುತ್ತೆ. ಟೋಟಲ್ ಬೇಸಿಕ್ ಪೇ ಸ್ಟಾರ್ಟಿಂಗಲ್ಲೇ ನಿಮಗೆ 52,480. ಇದು ಏನಕ್ಕೆ ಆ್ಯಡ್ ಆಗುತ್ತೆ ಅಂದರೆ, ನೀವು 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಫಾರ್ ಎಕ್ಸಾಂಪಲ್ PO ಹೋಗೋ LBO ಹೋಗೋ ಬೇರೆ ಬ್ಯಾಂಕಿಗೆ ಜಾಯ್ನ್ ಆದರೆ ಪರ್ ಇಯರ್ 1 ಇಂಕ್ರಿಮೆಂಟ್ ಕೊಟ್ಟಿರ್ತಾರೆ. ಸೊ 2 ಇಯರ್ಸ್ಗೆ ಆಲ್ರೆಡಿ ನಿಮಗೆ 2 ಇಂಕ್ರಿಮೆಂಟ್ ಸಿಕ್ಕಿರುತ್ತೆ. ಸೊ ಅದನ್ನು ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಅಂತ ಇವರು CBO SBI ಕೂಡ 2 ಇಂಕ್ರಿಮೆಂಟ್ ಕೊಡುತ್ತೆ. ಆ್ಯಂಡ್ ಎಕ್ಸಾಮ್ ಫೀಸ್ ಬಂದುಬಿಟ್ಟು ಜನರಲ್ EWS OBCಗೆ 750, SC ST PWDಗೆ 0. ಆ್ಯಂಡ್ ಎಕ್ಸಾಮ್ ಸೆಂಟರ್ಸು ಅಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಎಕ್ಸಾಮ್ ಸೆಂಟರ್ ನೀವು ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಿರೋ ಎಕ್ಸಾಮ್ ಸೆಂಟರಲ್ಲೇ ಅಟೆಂಡ್ ಮಾಡಬೇಕು. ಇದಿಷ್ಟು ಎಕ್ಸಾಮ್ ಸೆಂಟರ್ಸು. ನಮ್ಮ ಕರ್ನಾಟಕಕ್ಕೆ ಸೆಂಟರ್ ಬಂದುಬಿಟ್ಟು ಬೆಂಗಳೂರು, ಹುಬ್ಳಿ, ಗುಲ್ಬರ್ಗ ಆ್ಯಂಡ್ ಮೈಸೂರು. ಇದಿಷ್ಟು ನಮ್ಮ ಕರ್ನಾಟಕ ಎಕ್ಸಾಮ್ ಸೆಂಟರ್ಸು. ಫಸ್ಟು ಆನ್ಲೈನ್ ಟೆಸ್ಟ್ ಇರುತ್ತೆ, ಅದು 170 ಮಾರ್ಕ್ಸಿಗೆ. 170 ಮಾರ್ಕ್ಸ್ನ ಅವರು 75 ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ಇಂಟರ್ವ್ಯೂ ಇರುತ್ತೆ 50 ಮಾರ್ಕ್ಸಿಗೆ, ಅದನ್ನು 25 ಕನ್ವರ್ಟ್ ಮಾಡಿಬಿಟ್ಟು ಟೋಟಲ್ 100ಗೆ ಔಟ್ ಕೊಟ್ಬಿಟ್ಟು ಫೈನಲ್ ಸೆಲೆಕ್ಷನಲ್ಲಿ ಲಿಸ್ಟ್ ಮಾಡ್ಕೊಂಡು ಫೈನಲ್ ಸೆಲೆಕ್ಷನ್ ಕೊಡ್ತಾರೆ. ಸೊ ಇದು ಸ್ಟೇಟ್ ವೈಡ್ ವೇಕೆನ್ಸಿ. ಸೊ ಯಾರ್ಯಾರು ಆಲ್ರೆಡಿ RRB POದಲ್ಲಿ ಇದ್ದೀರಾ ಆ್ಯಂಡ್ ನೀವು ವರ್ಕ್ ಮಾಡಬೇಕು SBIಲಿ ಅಂತ ಅಂದ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಆಲ್ ದ ಬೆಸ್ಟ್.